ಅನಿಲ ಮತ್ತೆ ದುಬಾರಿಯಾಗಿದೆ. ಗ್ರಾಹಕರಿಗೆ ಬರೆ. ಗೃಹ ಬಳಕೆ ಸಿಲಿಂಡರ್ ದರ ಮತ್ತೆ ಹೆಚ್ಚಳವಾಗಿರುವಂತದ್ದು. ಗೃಹ ಬಳಕೆ ಸಿಲಿಂಡರ್ ದರ 29 ರೂಪಾಯಿ ಹೆಚ್ಚಳ ಆಗಿದೆ. 14.2 ಕೆಜಿ ಸಿಲಿಂಡರ್ನ ಬೆಲೆ 29 ರೂಪಾಯಿ ಏರಿಕೆ ಆಗಿರುವಂತದ್ದು. ನಿಜಕ್ಕೂ ಇದು ಜನಸಾಮಾನ್ಯರಿಗೆ ಹೊಡೆತ. ಜನಸಾಮಾನ್ಯರಿಗೆ ಬಿಗ್ ಎಫೆಕ್ಟ್ ಇದು. ಈಗ ಮತ್ತೆ ಅನಿಲ ದುಬಾರಿ ಆಗಿದೆ. ಗ್ರಾಹಕರು ನೋಡಿದ್ರೆ ಕಂಗಾಲಾಗ್ಬಿಟ್ಟಿದ್ದಾರೆ. ನೆಟ್ಟಿಗೆ ಅಡುಗೆ ಮಾಡೋದಕ್ಕೆ ಅನಿಲ ಸಿಗ್ತಾ ಇಲ್ಲ. ಮುಂಚೆ ಎಲ್ಲ 10 ದಿನ ಅಂದ್ರೆ ಈಗ ಬುಕ್ ಮಾಡಿದ್ರೆ 10 ದಿನಕ್ಕೆಲ್ಲ ಬರ್ತಾ ಇತ್ತು. ಈಗ ನೋಡಿದ್ರೆ ತಿಂಗಳಾನ್ಗಟ್ಲೆ ಕಾಯಬೇಕಾದಂತಹ ಪರಿಸ್ಥಿತಿ. ಬ್ಲ್ಯಾಕ್ ಅಲ್ಲಿ ಕೂಡ ಮಾರ್ಕೊಳ್ತಿದ್ದಾರೆ. ಅದು 1000 ರೂಪಾಯಿ ಇರುವಂತಹ ಸಿಲಿಂಡರ್ ಹತ್ತತ್ರ 3000 ರೂಪಾಯಿ ಕೊಡಿ, 3500 ರೂಪಾಯಿ ಕೊಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾರೆ. ಗೃಹ ಬಳಕೆ ಸಿಲಿಂಡರ್ ದರ ಮತ್ತೆ ಹೆಚ್ಚಳ ಆಗಿದೆ. ಗೃಹ ಬಳಕೆ ಸಿಲಿಂಡರ್ ದರ ಬರೋಬ್ಬರಿ 29 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ನಿಜಕ್ಕೂ ಈಗ ಜನಸಾಮಾನ್ಯರು ಎಷ್ಟರ ಮಟ್ಟಿಗೆ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಅಂತಂದ್ರೆ ಹೇಳೋದಕ್ಕಾಗ್ತಾ ಇಲ್ಲ. ಯಾಕಂತಂದ್ರೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ನಿರಂತರ ಸಂಘರ್ಷ ಜಾಗತಿಕ ತೈಲ ಮತ್ತು ಅನಿಲ ಪೂರೈಕೆ ಮೇಲೆ ಭಾರಿ ಒತ್ತಡ ಕೂಡ ಉಂಟಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆಗಳು ಈಗ ಏರಿಕೆ ಆಗ್ತಾ ಇದೆ. ಮೇನ್ ರೀಸನ್ ಏನು, ಈಗ ಸಂಘರ್ಷ ಉಂಟಾಗಿದೆ. ಸರಿಯಾಗಿ ತೈಲ ಪೂರೈಕೆ ಆಗ್ತಾ ಇಲ್ಲ ಜಾಗತಿಕ ಮಟ್ಟದಲ್ಲಿ. ಇದರಿಂದ ಈಗ ಒಂದು ಕಡೆ ತೈಲ ಪೂರೈಕೆಯಲ್ಲಿ ಅಸ್ಥಿರತೆ ಉಂಟಾಗ್ಬಿಟ್ಟಿದೆ. ಇದರಿಂದ ಜನರು ಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಇವತ್ತಿನಿಂದಲೇ ಪರಿಷ್ಕೃತ ದರ ಜಾರಿಗೆ ಬರಲಿದೆ. ದೆಹಲಿಯಲ್ಲಿ 913ರಿಂದ 942 ರೂಪಾಯಿ ಹೆಚ್ಚಳ ಆಗಿದೆ. ಕೋಲ್ಕತ್ತಾದಲ್ಲಿ 939ರಿಂದ 968, ಮುಂಬೈನಲ್ಲಿ 912, ಈಗ 941 ರೂಪಾಯಿ ಆಗ್ಬಿಟ್ಟಿದೆ. 29 ರೂಪಾಯಿ ಜಾಸ್ತಿ ಆಗಿದೆ. ಹೇಗಪ್ಪ ಜೀವನ ಸಾಗಿಸೋದು ಅಂಥೇಳಿ ಜನರು ಈಗ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ಕಳೆದ 3 ತಿಂಗಳಲ್ಲಿ 2ನೇ ಬಾರಿಗೆ ಬೆಲೆ ಏರಿಕೆ ಆಗಿದೆ. ಮಾರ್ಚ್ 7ರಂದು 60 ರೂಪಾಯಿ, ಜೂನ್ 7ರಂದು 29 ರೂಪಾಯಿ. 2 ತಿಂಗಳಲ್ಲಿ ಒಟ್ಟು 89 ರೂಪಾಯಿ ಏರಿಕೆ ಆಗುತ್ತೆ. ಹತ್ತತ್ರ 100 ರೂಪಾಯಿ. ಬೆಂಗಳೂರಿನಲ್ಲಿ 915 ರೂಪಾಯಿಯಿಂದ 944ಕ್ಕೆ ಹೆಚ್ಚಳ ಆಗಿದೆ. ಇವತ್ತಿನಿಂದಲೇ ಪರಿಷ್ಕೃತ ದರ ಜಾರಿಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನೋಡಿ, ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಎಫೆಕ್ಟ್ನಿಂದ ನಮ್ಮ ಭಾರತದಲ್ಲಿ ಹಾಗೆ ನಮ್ಮ ಕರ್ನಾಟಕದಲ್ಲಿ ಜನರು ಈಗ ಸಂಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ಮಾರ್ಚ್ 7ರಂದು ಪ್ರತಿ ಸಿಲಿಂಡರ್ ಬೆಲೆಯನ್ನು 60 ರೂಪಾಯಿ ಹೆಚ್ಚಳ ಮಾಡಲಾಗಿತ್ತು. ಈಗ ನೋಡಿದ್ರೆ 29 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಈಗ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದಾರೆ ಜನಸಾಮಾನ್ಯರು. ಇದೇ ರೀತಿಯಾಗಿ ಬೆಲೆ ಏರಿಕೆ ಮಾಡ್ತಾ ಹೋಗ್ಬಿಟ್ರೆ ಮುಂದೆ ಜೀವನ ಹೇಗೆ ಸಾಗಿಸೋದು, ಮನೆ ಮಠ ಹೇಗೆ ಸಾಗಿಸೋದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಯೋಚನೆ ಮಾಡ್ತಿದ್ದಾರೆ. ಗೃಹ ಬಳಕೆ LPG ಸಿಲಿಂಡರ್ನಲ್ಲಿ ಈಗ ಭಾರಿ ಬೆಲೆ ಏರಿಕೆ ಕಂಡು ಬಂದಿದೆ. 29 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಅದು ದೆಹಲಿಯಲ್ಲಿ ಸಿಲಿಂಡರ್ ಬೆಲೆ 942 ರೂಪಾಯಿಗೆ. ನಿಜಕ್ಕೂ ಇದು ಭಾರಿ ಹೊಡೆತ ಆಯಿತು. ಅಂದರೆ ತೈಲ ಕಂಪನಿಗಳ ಅಂಡರ್ ರಿಕವರಿ ವೆಚ್ಚ ಇನ್ನೂ 700 ರೂಪಾಯಿ ಇದೆ. ಇನ್ನೂವರೆಗೂ ಕೂಡ ಇದು ಸಮಸ್ಯೆ ಬಗೆಹರಿಯುವ ಮಟ್ಟಕ್ಕೆ ಕಾಣಿಸ್ತಾ ಇಲ್ಲ. ದೆಹಲಿಯಲ್ಲಿ 913 ರೂಪಾಯಿಯಿಂದ 942 ರೂಪಾಯಿ ಹೆಚ್ಚಳ ಆಗಿದೆ. ಕೋಲ್ಕತ್ತಾದಲ್ಲಿ 939 ರೂಪಾಯಿ ಇತ್ತು, ಈಗ 968 ರೂಪಾಯಿ ಏರಿಕೆ ಆಗಿದೆ. ಮುಂಬೈನಲ್ಲಿ 912 ರೂಪಾಯಿ ಇತ್ತು, ಈಗ 941.50 ಪೈಸೆ ಹೆಚ್ಚಳ ಆಗಿದೆ. ನೋಡಿ ಯಾವ ರೀತಿ ಏರಿಕೆ ಉಂಟಾಗ್ತಾ ಇದೆ ಅಂತ ಹೇಳಿ. ಇದರಿಂದ ಜಾಗತಿಕ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ ಅಂತ ಹೇಳಿ. ಇತ್ತೀಚೆಗಷ್ಟೇ ನಾವು ಗಮನಿಸಿದಾಗೆ ಪೆಟ್ರೋಲ್ ಬೆಲೆ ಏರಿಕೆ ಆಯಿತು, ಡೀಸೆಲ್ ಆಯಿತು, CNG ದರ ಆಯಿತು. ಅದರ ಬೆನ್ನಲ್ಲಿ ಈಗ ಅಡುಗೆ ಅನಿಲ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಶಾಕ್ ಕೊಟ್ಟಿದ್ದಾರೆ. ಈಗ ಹೋಟೆಲ್ ಮಾಲೀಕರು ಕಂಗಾಲಾಗ್ತಾ ಇದ್ದಾರೆ. ಸಾಕಷ್ಟು ನಾವು ಬಂಡವಾಳವನ್ನ ಹೂಡಿ ಬಂಡವಾಳವನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಅಡುಗೆ ಅನಿಲ ರೇಟ್ ಮಾಡ್ತಾ ಹೋಗ್ಬಿಟ್ರೆ ಮುಂದಿನ
ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಜಕ್ಕೂ ಈಗ ಅವರು ಸಂಕಷ್ಟವನ್ನ ಅನುಭವಿಸುವಂತಹ ಪರಿಸ್ಥಿತಿಗೆ ಒಳಗಾಗುತ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿನುತಾ. ನಾವು ಗಮನಿಸಿದಾಗೆ ಇತ್ತೀಚೆಗಷ್ಟೇ ಪೆಟ್ರೋಲ್ ಬೆಲೆ ಏರಿಕೆ ಆಯಿತು, ಡೀಸೆಲ್, CNG, ಅದರ ಬೆನ್ನಲ್ಲಿ ಈಗ ಅಡುಗೆ ಅನಿಲ ಎಫೆಕ್ಟ್ ತಟ್ಟಿರುವಂಥದ್ದು. ಯಾಕಂತಂದ್ರೆ ಈಗ ಹೇಳೋದಕ್ಕೆ ಜನಸಾಮಾನ್ಯರಿಗೆ ಈಗಿರುವಂತಹ ಬೆಲೆಯನ್ನ ಕಟ್ಟೋದಕ್ಕಾಗ್ತಾ ಇಲ್ಲ, ಅದರಲ್ಲಿ ಈಗ ಮತ್ತೆ 29 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ನಿಜಕ್ಕೂ ಇದು ಜನಸಾಮಾನ್ಯರಿಗೆ ಹೊಡೆತ ಅಂತ ಹೇಳ್ಬೋದಲ್ವಾ ವಿನುತಾ? ಎಸ್ ದೀಪ, ಈಗ ಏನಿದೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ಗ್ರಾಹಕರಿಗೂ ಕೂಡ ಬೆಲೆ ಏರಿಕೆ ಸುಳಿಯಲು ಆಲ್ಮೋಸ್ಟ್ ಸಿಕ್ಕಿ ತತ್ತರಿಸ್ತಾ ಇದ್ರು. ಆದ್ರೆ ಇದೀಗ ಅಂತಹ ಜನಸಾಮಾನ್ಯರಿಗೆ ಮತ್ತೊಂದು ಭೀಕರ ಶಾಕ್ ಎದುರಾಗಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಯಾಕಂದ್ರೆ ಗೃಹಿಣಿಯರ ಅಡುಗೆ ಮನೆಯ ಬಜೆಟ್ಗೆ ಇದೀಗ ಕೇಂದ್ರ ಸರ್ಕಾರ ಕಂಪ್ಲೀಟ್ ಆಗಿ ಬೆಂಕಿ ಇಟ್ಟು ಕೆಲಸವನ್ನ ಮಾಡಿರುವಂತದ್ದು. ಗೃಹ ಬಳಕೆಯ LPG ಸಿಲಿಂಡರ್ ದರವನ್ನ ಇವತ್ತಿನಿಂದನೇ ಜಾರಿಗೆ ಬರುವಂತೆ ಒಂದು ರೀತಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಳವನ್ನು ಕೂಡ ಮಾಡಿದೆ. ಅಂದ್ರೆ ಕಳೆದ 3 ತಿಂಗಳಲ್ಲಿ ಕೂಡ ಜನಸಾಮಾನ್ಯರ ಮೇಲೆ ಬಿದ್ದಿರುವಂತಹ ಅತಿ ದೊಡ್ಡ ಹೊಡೆತ ಇದು ಅಂತ ಅಂದ್ರೆ ನಿಜಕ್ಕೂ ತಪ್ಪಾಗಲಾರದು ದೀಪ. ಇನ್ನ ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಎರಡರ ಬೆಲೆ ಏರಿಕೆಯ ಜ್ವಾಲೆ ನಡುವೆನೆ ನಮ್ಮ ಅಡುಗೆ ಮನೆಗೂ ಕೂಡ ಮತ್ತಷ್ಟು ದುಬಾರಿ ಆಗ್ತಾ ಇರುವಂತದ್ದು. ದೇಶದಾದ್ಯಂತ ಬಳಕೆ ಮಾಡುವಂತಹ ಗೃಹ ಬಳಕೆಯ ಸಿಲಿಂಡರ್ ದರವನ್ನ ಇವತ್ತಿನಿಂದ ದಿಢೀರಾಗಿ 29 ರೂಪಾಯಿಗಳಷ್ಟು ಹೆಚ್ಚಳವನ್ನ ಮಾಡುವ ಮೂಲಕ ಗ್ರಾಹಕರಿಗೆ ಒಂದು ರೀತಿಯಲ್ಲಿ ಭೀಕರ ಬರೆಯನ್ನ ಹೇಳಲಾಗಿರುವಂತದ್ದು. ಈಗ ತೈಲ ಕಂಪನಿಗಳು ಈ ಒಂದು ಬಿಡುಗಡೆ ಮಾಡಿರುವಂತಹ ಹೊಸ ದರದ ಪ್ರಕಾರ ನಿತ್ಯ ನಾವು ಏನು ಬಳಕೆ ಮಾಡುವಂತಹ ಅಡುಗೆಗೆ 14.2 kg ತೂಕದ ಗೃಹ ಬಳಕೆಯ ಸಿಲಿಂಡರ್ ನ ಬೆಲೆ ಇವತ್ತಿಂದ ಅನ್ವಯವಾಗುವಂತೆ 29 ರೂಪಾಯಿ ಏರಿಕೆ ಆಗಿರುವಂತದ್ದು. ಇನ್ನು ವಿಶೇಷ ಏನು ಅಂತಂದ್ರೆ ಕಳೆದ 3 ತಿಂಗಳಲ್ಲಿ ಕೂಡ ಗ್ರಾಹಕರ ಮೇಲೆ ಬಿದ್ದಿರುವಂತಹ ಎರಡನೆಯ ಒಂದು ಬೆಲೆ ಏರಿಕೆ ಇದಾಗಿರುವಂತದ್ದು. ಅಂದ್ರೆ ಕಳೆದ ಮಾರ್ಚ್ ತಿಂಗಳಲ್ಲಿ ಅಂದ್ರೆ ಮಾರ್ಚ್ 7ನೇ ತಾರೀಕು ಕೂಡ ಸಿಲಿಂಡರ್ ಬೆಲೆಯನ್ನ ಬರೋಬ್ಬರಿ 60 ರೂಪಾಯಿಗಳಷ್ಟು ಕೂಡ ಹೆಚ್ಚಿಸಲಾಗಿತ್ತು. ಇದೀಗ ಜೂನ್ ತಿಂಗಳಲ್ಲಿ 29 ರೂಪಾಯಿಗಳನ್ನ ಏರಿಕೆಯನ್ನ ಮಾಡಿರುವಂತದ್ದು. ಅಂದ್ರೆ ಕೇವಲ 2 ತಿಂಗಳುಗಳ ಅಂತರದಲ್ಲಿ ನಿಜಕ್ಕೂ ಬಡ ಕುಟುಂಬ ಆಗಿರ್ಬೋದು, ಮಧ್ಯಮ ಕುಟುಂಬದವರಾಗಿರ್ಬೋದು, ಅವರ ಜನರ ಮೇಲೆ ಒಟ್ಟು 89 ರೂಪಾಯಿಗಳಷ್ಟು ಬಾರಿ ಆರ್ಥಿಕ ಹೊರೆಯನ್ನ ಏರಲಾಗಿದೆ ಅಂತ ಹೇಳ್ತಾ ಹೋಗ್ಬೋದು ದೀಪ. ಯಾಕಂದ್ರೆ ಇವತ್ತಿನಿಂದ ಪರಿಷ್ಕೃತ ದರ ದೇಶದಾದ್ಯಂತ ಕಟ್ಟುನಿಟ್ಟಾಗಿ ಜಾರಿಗೆ ಕೂಡ ಬರ್ತಾ ಇದ್ದು ಬೆಲೆ ಏರಿಕೆಯನ್ನ ಕೇಳಿ ನಿಜಕ್ಕೂ ಸಾರ್ವಜನಿಕರು, ತೈಲ ಕಂಪನಿಗಳು ಮತ್ತೆ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ಕೂಡ ಹೊರ ಹಾಕ್ತಿರುವಂತದ್ದು. ಎಷ್ಟು ಸಾರಿ ಅಂತ ನೀವು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ರೆ ನಮ್ಮ ಜೀವನವನ್ನ ನಡೆಸೋದು ಹೇಗೆ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಇದೀಗ ಗ್ರಾಹಕರು, ಮಧ್ಯಮ ವರ್ಗದ ಕುಟುಂಬದವರಾಗಿರ್ಬೋದು, ಬಡ ಕುಟುಂಬದವರಾಗಿರ್ಬೋದು ಬಂದು ಕೂತಿರುವಂತದ್ದು. ಇನ್ನು ಈ ಒಂದು ಹೊಸ ದರದ ಏರಿಕೆಯಿಂದಾಗಿ ಸಿಲಿಕಾನ್ ಸಿಟಿ ನಮ್ಮ ಬೆಂಗಳೂರಿನಲ್ಲಿ ಬರೋಬ್ಬರಿ 940 ರೂಪಾಯಿಗಳನ್ನ ದಾಟಿರುವಂತದ್ದು. LPG ಸಿಲಿಂಡರ್, ಗೃಹ ಬಳಕೆಯ LPG ಸಿಲಿಂಡರ್ ಅದು ಕೂಡ ಇವತ್ತಿನಿಂದ ಕೂಡ 14 kg ಮನೆ ಬಳಕೆಯ ಸಿಲಿಂಡರ್ 915.50 ಪೈಸೆಗಳಷ್ಟು ಏನು ಇತ್ತು. ಆದ್ರೆ ಇವತ್ತು ಏರಿಕೆಯಾದ ಪ್ರಮಾಣದಲ್ಲಿ 944.50 ಪೈಸೆಗಳಿಗೆ ತಲುಪಿರುವಂತದ್ದು ಇವತ್ತಿನ ದರದ ಪ್ರಕಾರ. ಇನ್ನ ಇದು ಕೇವಲ ಬೆಂಗಳೂರಿಗೆ ಅಷ್ಟೇ ಅಲ್ಲ, ಪ್ರತಿಯೊಂದು ಮಹಾನಗರದಲ್ಲೂ, ಪ್ರತಿಯೊಂದು ಹಳ್ಳಿಯಲ್ಲೂ, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಸಿಲಿಂಡರ್ ನ ಬೆಲೆಗೆ ಅನ್ವಯವಾಗ್ತಾ ಇದ್ದು ನಿಜಕ್ಕೂ ಸಿಲಿಂಡರ್ಗಳು ನಮ್ಮ ಬಡ ಕುಟುಂಬಕ್ಕೆ ಗಗನ ಕುಸುಮವಾಗಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ರಾಜ್ಯದ ರಾಜಧಾನಿಯಲ್ಲೂ ಕೂಡ, ಇನ್ನ ದೇಶದ ರಾಜಧಾನಿಯಲ್ಲೂ ಕೂಡ ಇದೇ ಪರಿಸ್ಥಿತಿ. 913 ರೂಪಾಯಿಗಳಿದ್ದಂತಹ ಗೃಹ ಬಳಕೆಯ ಸಿಲಿಂಡರ್ ಇವಾಗ 942 ರೂಪಾಯಿಗಳಷ್ಟು ಏರಿಕೆ ಆಗಿರೋದು. ಇನ್ನ ಕೋಲ್ಕತ್ತಾದಲ್ಲಿ 939 ರೂಪಾಯಿಗಳಿದ್ದಂತಹ ಗೃಹ ಬಳಕೆಯ ಅನಿಲ ಇವತ್ತಿಂದ 968 ರೂಪಾಯಿಗಳಷ್ಟು ಏರಿಕೆ ಆಗಿರುವಂತದ್ದು. ಇನ್ನ ಮುಂದುವರೆದಂತೆ ವಾಣಿಜ್ಯ ನಗರಿ ಅಂತ ಕರೆಸಲ್ಪಡುವಂತಹ ಮುಂಬೈನಲ್ಲೂ ಕೂಡ ಏನು 912 ರೂಪಾಯಿ 50 ಪೈಸಾ ಇದ್ದಂತಹ ಸಿಲಿಂಡರ್ ಬೆಲೆ ಇವತ್ತಿನಿಂದ 941 ರೂಪಾಯಿ 50 ಪೈಸೆಗೆ ಏರಿಕೆಯನ್ನ ಆಗಿರುವಂತದ್ದು. ಸೊ ಇದರಿಂದಾಗಿ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗಿದ್ದು ಇದರಿಂದ ಸಾಕಷ್ಟು ಕಂಗಾಲಾಗಿದ್ದ ಜನಸಾಮಾನ್ಯರಿಗೆ ಇದೀಗ ಅಡುಗೆ ಅನಿಲದ ಬೆಲೆ ಕೂಡ 1000 ಗಡಿಯತ್ತ ಮುನ್ನುಗ್ಗರವನ್ನ ನೋಡಿದ್ರೆ ನಿಜಕ್ಕೂ ಅವರಿಗೆ ಒಂದು ರೀತಿ ಗಾಯದ ಮೇಲೆ ಬರೆ ಎಳೆದಿದೆ ಅಂತಾನೆ ಹೇಳ್ತಾ ಹೋಗ್ಬೋದು ದೀಪ. ಒಟ್ಟಾರೆಯಾಗಿ ಸಾಲು ಬೆಲೆ ಏರಿಕೆಯಿಂದಾಗಿ ಏನು ತಮ್ಮ ಜನರು ತತ್ತರಿಸಿದ್ರು, ಇದೀಗ ಅವರ ಮೇಲೆ ಮತ್ತೊಮ್ಮೆ ಸಿಲಿಂಡರ್ ದರದ ಏರಿಕೆ ನಿಜಕ್ಕೂ ಗಾಯದ ಬೆಲೆ ಬರೆಯನ್ನ ಎದುರಾಗಿರುವಂತದ್ದು. 1000 ಗಡಿಯತ್ತ ಮುನ್ನುಗ್ಗರುವಂತಹ ಅಡುಗೆ ಅನಿಲದ ಬೆಲೆ ನಿಜಕ್ಕೂ ಇನ್ನು ಮುಂದೆಯಾದ್ರೂ ಕಡಿಮೆಯಾಗಿ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂತ. ಥ್ಯಾಂಕ್ ಯು ತುಂಬ ಮಾಹಿತಿಗಾಗಿ.